ಮಧ್ಯಪ್ರಾಚ್ಯದ ಭೀಕರ ಯುದ್ಧದಲ್ಲಿ ಈವರೆಗೆ 850ಕ್ಕೂ ಹೆಚ್ಚು ಸಾವು ಸಂಭವಿಸಿದ್ದು, ಇರಾನ್ನಲ್ಲಿ ಈವರೆಗೆ 787 ಜನ ಸಾವಿಗೀಡಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇರಾನ್ನಲ್ಲಿ ಖಮೇನಿ ಸರ್ಕಾರದ 50ಕ್ಕೂ ಹೆಚ್ಚು ಪ್ರಮುಖರ ಸಾವಾಗಿದೆ. ಇಸ್ರೇಲ್ ದಾಳಿಯಿಂದ ಲೆಬನಾನ್ನಲ್ಲಿ 40 ಮಂದಿ ಸಾವಿಗೀಡಾಗಿದ್ದು 246 ಜನರಿಗೆ ಗಾಯ ಆಗಿದೆ. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 11 ಜನರ ಸಾವಾಗಿದ್ದು 100ಕ್ಕೂ ಹೆಚ್ಚು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಇದುವರೆಗೆ ಅಮೆರಿಕದ 8 ಜನ ಸೈನಿಕರು ಸಾವಿಗೀಡಾಗಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಎಫೆಕ್ಟ್ ಯಾವ ದೇಶಗಳಲ್ಲಿ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇರಾನ್ ಒಂದರಲ್ಲೇ 787 ಜನ ತಮ್ಮ ಜೀವ ಕಳಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಅದರಲ್ಲಿ ಖಮೇನಿ ಸರ್ಕಾರದ 50ಕ್ಕೂ ಹೆಚ್ಚು ಪ್ರಮುಖರು ಸಾವಿಗೀಡಾಗಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನಲ್ಲೂ ಕೂಡ 11 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಲೆಬನಾನ್ನಲ್ಲಿ 40 ಜನ ಸಾವಿಗೀಡಾಗಿದ್ದು, ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಇದುವರೆಗೆ ಅಮೆರಿಕದ 8 ಸೈನಿಕರ ಸಾವಾಗಿದೆ. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಕೂಡ ನಿರಂತರ ತನ್ನ ದಾಳಿ ಮುಂದುವರೆಸಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯೂ ಮುಂದುವರೆದಿದೆ. ಇರಾನ್ನ ಸೇನಾ ಮುಖ್ಯಸ್ಥರು, ಕಮಾಂಡರ್ಗಳು ಜೀವ ಕಳಕೊಂಡಿದ್ದಾರೆ. ಸರ್ವಾಧಿಕಾರಿ ಖಮೇನಿ ಸಹಿತ ಪ್ರಮುಖರ ಸಾವಾಗಿದೆ. ಇರಾನ್ ಒಂದರಲ್ಲೇ 787 ಜನ ಸಾವಿಗೀಡಾಗಿದ್ದಾರೆ ಅನ್ನೋದು ಇಲ್ಲಿವರೆಗೆ ಬಂದಿರೋ ಮಾಹಿತಿ. ಇರಾನ್ನ ಜೊತೆಗೆ ಲೆಬನಾನ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಿದೆ. ಮಧ್ಯಪ್ರಾಚ್ಯದ ಹಲವು ದೇಶಗಳ ಮೇಲೆ ಕೂಡ ಇರಾನ್ ತನ್ನ ದಾಳಿ ಮುಂದುವರೆಸಿದೆ. ಯುಎಇ, ಕತಾರ್ ಸೇರಿದಂತೆ ಹಲವು ಭಾಗಗಳಲ್ಲಿ ಅಮೆರಿಕ ಸೇನೆಯ ಮೇಲೆ ದಾಳಿ, ಜೊತೆಗೆ ಹಲವು ಭಾಗಗಳಲ್ಲೂ ಕೂಡ ಇರಾನ್ ಕೂಡ ತನ್ನ ದಾಳಿ ಮುಂದುವರೆಸಿದೆ. ಇನ್ನು ಕತಾರ್ನಲ್ಲಿರುವ ದತ್ತಾತ್ರೇಯ ಶಿಂದ್ರೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕತಾರ್ ಕೂಡ ಈ ಯುದ್ಧದಿಂದಾಗಿ ಈಗ ಸದ್ಯಕ್ಕೆ ಕತಾರ್ನಲ್ಲಿ ಇರೋರು ಕೂಡ ಟೆನ್ಷನ್ ನಲ್ಲಿದ್ದಾರೆ. ದತ್ತಾತ್ರೇಯ ಅವರೇ, ಯಾವ ಭಾಗದಲ್ಲಿದ್ದೀರಿ? ಕತಾರ್ನಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಆಗಿರೋ ಬ್ಲಾಸ್ಟ್ ನಿಮ್ಮ ಪಕ್ಕದಲ್ಲೇ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಇದೆ. ಏನಾಯ್ತು, ಹೆಂಗಾಯ್ತು, ಅಲ್ಲಿ ಹೆಂಗಿದ್ದೀರಾ ನೀವೆಲ್ಲ? ನಾನು ಕತಾರದ ವಕ್ರಾದಲ್ಲಿದ್ದೇನೆ. ದೋಹಾದಿಂದ ಇದು 20-25 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಈಗ 1:30 ಸುಮಾರು, ಕತಾರದ 1:30 ಅಂದ್ರೆ ಇಂಡಿಯಾದ ಲೋಕಲ್ 4 ಗಂಟೆಗೆ ಒಂದು ಬ್ಲಾಸ್ಟ್ ಸ್ವಲ್ಪ ಸೌಂಡ್ ಕೇಳ್ತು. ಆದ್ರೆ ಹೈ ಇಂಟೆನ್ಸಿಟಿ ಇರ್ಲಿಲ್ಲ, ಇದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್. ಒಂದೊಂದು ಯಾವಾಗ್ಲೂ ನಾವು ಕೇಳಿದ್ರೆ ನಾವು ಏನ್ ಮಾಡ್ತೇವೆ, ಹೊರಗಡೆ ಬಂದು ನೋಡ್ತೇವೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಬ್ಲಾಸ್ಟ್ ಮತ್ತೆ ಇದು ಆಗೋದು ಕಾಣಿಸುತ್ತೆ, ಇಂಟರ್ಸೆಪ್ಟ್ ಆಗೋದು, ಮತ್ತೆ ಫೈರ್ ಫೈಟಿಂಗ್ ತರ ಈಗ ನಾವು ದೀಪಾವಳಿಯಲ್ಲಿ ಇದು ಬಿಡ್ತೇವೆ ಆ ತರ ಕಾಣುತ್ತೆ ಫುಲ್ಲಿ. ಆದ್ರೆ ಸೌಂಡ್ ಮಾತ್ರ ಲೌಡ್ ಆಗಿ ಇರುತ್ತೆ. ಕತಾರ್ನ ಯಾವ ಭಾಗದಲ್ಲಿ ಅಟ್ಯಾಕ್ಸ್ ಜಾಸ್ತಿ ಆಗಿವೆ? ಅಂದ್ರೆ ಯಾವ ಭಾಗದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ? ಯಾವ ಭಾಗ ಅದು? ಟೆನ್ಷನ್ ಆಕ್ಚುಲಿ ಇಲ್ಲಿ ಅಮೆರಿಕದ ಏರ್ ಬೇಸ್ ಇರೋದು ಅಲ್ ಉದಯ್ ಏರ್ ಬೇಸ್ ಅಂತ ಇಲ್ಲಿದೆ. ಅದು ಇಲ್ಲಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರ. 30 ಕಿಲೋಮೀಟರ್ಸ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅವರು ನಾರ್ಮಲಿ ಟಾರ್ಗೆಟ್ ಮಾಡ್ತಾ ಇರೋದು ಅಮೆರಿಕ ಏರ್ ಬೇಸ್ ಮೇಲ್ಗಡೆನೆ. ಅದು ನಮ್ಮಿಂದ ನಿಯರ್ ಇರೋದ್ರಿಂದ ನಮ್ಮ ಮೇಲ್ಗಡೆ ಹೋಗೋದು ಕಾಣುತ್ತೆ ಆ ಸ್ಕೈಯಲ್ಲಿ ನೋಡಿ. ನಾವು ಅದು ಇಂಟರ್ಸೆಪ್ಟ್ ಆಗುತ್ತಲ್ಲ, ಅದು ಇಲ್ಲೇ ಪಾರ್ಟ್ಸ್ ಎಲ್ಲ ಬೀಳತ್ತೆ ಕೆಳಗಡೆ. ಸೊ ವಿ ಹಿಯರ್ ಅ ವೆರಿ ಲೌಡ್ ಸೌಂಡ್. ನಿನ್ನೆ ಇವರು ಟಾರ್ಗೆಟ್ ಮಾಡಿದ್ರು ಏರ್ಪೋರ್ಟ್ಗೆ. ಸೊ ಇವತ್ತು ಸ್ಮಾಲ್ 12 ಡ್ರೋನ್ ಅಟ್ಯಾಕ್ ಆಗಿದೆ, ಪ್ಲಸ್ 2 ಮಿಸೈಲ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು. ಲೋಕಲ್ ನ್ಯೂಸ್ ಚಾನೆಲ್ ಪ್ಲಸ್ ಲೋಕಲ್ ಇದರಿಂದ ನಮಗೆ ಸೌಂಡ್ ಮಾತ್ರ 2-3 ಮಿಸೈಲ್ ಸೌಂಡ್ ಕ್ಲಿಯರ್ ಆಗಿ ಕೇಳ್ತು. ಸೊ ಐ ಥಿಂಕ್ ಫ್ಯಾಮಿಲಿ ಜೊತೆ ಇದ್ದೀರಾ ನೀವು? ಎಷ್ಟು ವರ್ಷ ಆಯ್ತು ಕತಾರಿಗೆ ಶಿಫ್ಟ್ ಆಗಿದ್ದೀರಾ ಅಥವಾ ಹೇಗೆ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನಿಲ್ಲಿ 14 ವರ್ಷದಿಂದ ಇದ್ದೀನಿ. ಕತಾರದ ಗವರ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗಳು ಮಾತಾಡ್ತಾಳೆ ನೋಡಿ, ಅವಳು ತನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾಳೆ. ಏನ್ ಹೆಸರು?
on first day, loud sound so much, and outside we went sky. So much sky was there. We didn't sleep 1-2 days. Then after 1 hour ago, we heard loud noise, and we went outside again and saw so much in sky. May I know your name, dear? ಅವಳು ಹೇಳ್ತಾ ಇದ್ದಾಳೆ ಫಸ್ಟ್ ಒಂದೆರಡು ದಿನ ನಿದ್ದೆನೆ ಮಾಡ್ಲಿಲ್ಲ, ಕಂಟಿನ್ಯೂಸ್ಲಿ ಸೌಂಡ್ ಏನ್ ಮಗಳ ಹೆಸರೇನು? ಮಗಳ ಹೆಸರೇನು? ಅವಳ ಹೆಸರು ಆರೋಹಿ ಅಂತ. Arohi. My name is Arohi. Hi, Arohi. Are you scared? Yes. Okay, for the first time you have seen all missiles and drones. Yeah. So, how was the situation? Did you spoke with your friends? What's their experience? Yes. All my friends got scared on first day. School got cancelled 4 days. We had to do online learning. Okay, things gonna be fine. Yes, hopefully. ಥ್ಯಾಂಕ್ ಯು ದತ್ತಾತ್ರೇಯ ಅವರೇ, ಆದಷ್ಟು ಸೇಫ್ ಆಗಿರಿ. ಇದಷ್ಟೇ ನಾವು, ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್ನಲ್ಲಿದೆ. ಯಾವಾಗ ಇದೆಲ್ಲ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ನೋ ಆನ್ಸರ್ ಸದ್ಯದ ಮಟ್ಟಿಗೆ. ಆದರೆ ಸೇಫ್ ಆಗಿರಿ. ಥ್ಯಾಂಕ್ ಯು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.